ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಇವಾಗ ನನ್ನ ವೆಯ್ಟ್ ಲಾಸ್ ಜರ್ನಿನ ಇವತ್ತಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಈಗ ಆಲ್ರೆಡಿ ಒಂದು 2-3 ಬಾರಿ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದೆ. ಒಂದು ಅರ್ಧಂಬರ್ಧದಲ್ಲೇ ನಾನು ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಯಾಕಂತಂದರೆ ನನ್ನ ಜರ್ನಿಲಿ ನಾನು ವ್ಯಾಪಾರಕ್ಕೆ ಹೋಗೋದ್ರಿಂದ ಟೈಮಿಗೆ ಕರೆಕ್ಟಾಗಿ ನನ್ನ ಊಟ ತಿಂಡಿನ ನಾನು ತೊಗೋತಾ ಇರಲಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ನಾನು ಸ್ಟಾಪ್ ಮಾಡಬೇಕಾಗಿ ಬಂತು. ಅದಕ್ಕೋಸ್ಕರನೇ ನಾನು ಸ್ಟಾಪ್ ಮಾಡಿದೆ. ಈಗ ಏನಪ್ಪ ಅಂತಂದರೆ ಕಂಟಿನ್ಯೂಸ್ ಆಗೇ ಶುರು ಮಾಡಿದ್ದೀನಿ. ಡಬ್ಬಿನ ಬೆಳಗ್ಗೆ ಟೈಮು ನಾನು ತೊಗೊಂಡೋಗ್ತಾ ಇರಲಿಲ್ಲ, ಇಲ್ಲ ಮನೆಯಲ್ಲೂ ಕೂಡ ನಾನು ತಿಂದ್ಬಿಟ್ಟು ಹೋಗ್ತಾ ಇರಲಿಲ್ಲ. ಬಂದು 12 ಗಂಟೆ 1 ಗಂಟೆಗೆ ತಿಂಡಿ ತಿಂತಾಯಿದ್ದೆ. ಒಂದೊಂದು ಸರಿ 2 ಗಂಟೆ 3 ಗಂಟೆ 4 ಗಂಟೆ ಕೂಡ ಆಗ್ತಾಯಿತ್ತು ನಾನು ತಿಂಡಿ ತಿನ್ನೋದು. ಅಲ್ಲಿವರೆಗೂ ಖಾಲಿ ಹೊಟ್ಟೆನೇ ಇರೋದು. ಅಲ್ಲಿಗೆ ಮತ್ತೆ ಗ್ಯಾಸ್ ನನಗೆ ತುಂಬ್ಕೋತಾ ಬರ್ತಿತ್ತು, ಗ್ಯಾಸ್ಟ್ರಿಕ್ ಆಗ್ತಾ ಬರ್ತಿತ್ತು. ಅದಕ್ಕೋಸ್ಕರನೇ ಇಷ್ಟು ದಿನ ನನ್ನ ಜರ್ನಿನ ನಾನು ಸ್ಟಾಪ್ ಮಾಡಬೇಕಾಗಿ ಬಂತು. ಇವಾಗ ಶುರು ಮಾಡಿರೋದು ಒಂದು 5 ತಿಂಗಳಲ್ಲಿ ನಾನು 10 kg ಕಮ್ಮಿ ಹಾಗೆ ಆಗ್ತೀರಾ ಅಂತ ಒಬ್ಬರು ಡಾಕ್ಟ್ರು ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ನಾನು ಹೋಗಬೇಕು ಅಂದ್ಕೊಂಡು ಶುರು ಮಾಡಿದ್ದೀನಿ. ನಾನಿಲ್ಲಿ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಸಜೆಷನ್ನ ತಗೊಂಡಿದ್ದೀನಿ. ಖಂಡಿತ ಹಾಗೆ ಆಗುತ್ತೆ. ಒಂದು 5 ತಿಂಗಳಲ್ಲಿ 10 kg ಆಗುತ್ತೆ. ಮತ್ತು ಅವ್ರು ಹೇಳಿದ್ರು 1 ತಿಂಗಳಿಗೆ ನೀವು 5 kg ಆಗ್ತೀನಿ 10 kg ಆಗ್ತೀನಿ ಅಂತಂದ್ಬಿಟ್ಟು ನೀವು ಕನಸನ್ನ ಇಟ್ಕೊಬೇಡಿ. ಯಾಕಂದರೆ ಅಷ್ಟು ಬೇಗ ಕೂಡ ಅದಕ್ಕೋಸ್ಕರನೇ ನನಗೊಂದು ಸಜೆಷನ್ ತಗೊಂಡು ನಾನು ಶುರು ಮಾಡಿದ್ದೀನಿ ಜರ್ನಿನ. ಈ ಜರ್ನಿಯಲ್ಲಿ ನಾನು ನೋಡ್ಬೋದು ನಾನು ಹಾಕಿರೋ ಡ್ರೆಸ್ಸು ಎಷ್ಟು ಫಿಟ್ಟಿಂಗ್ ಆಗಿದೆ ಅಂತ. ನಾನು ಯಾವುದೇ ತೂಕದ ಮಿಷಿನ್ನ ನಾನು ಇಟ್ಕೊಂಡಿಲ್ಲ, ಮಿಷಿನ್ ನಾನು ತೊಗೊಂಡಿಲ್ಲ. ನನ್ನ ಒಂದು ಡ್ರೆಸ್ ಪ್ರಕಾರನೇ ನಾನು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ತಾಯಿದ್ದೀನಿ. ನೋಡ್ಬೋದು ತೋಳೆಲ್ಲ ಎಷ್ಟು ಫಿಟ್ಟಿಂಗ್ ಆಗಿದೆ ಅಂತ. ಬೆಡ್ ಕೂಡ ಹೋಗ್ತಾ ಇಲ್ಲ, ಅಷ್ಟು ಟೈಟ್ ಇದೆ ಈ ಡ್ರೆಸ್ಸು. ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನನಗೆ ಇಲ್ಲಿ ನೋಡ್ಬೋದು ಫುಲ್ಲು ಟೈಟ್ ಅಂದರೆ ಟೈಟ್ ಇದೆ. ಈ ಡ್ರೆಸ್ ಪ್ರಕಾರನೇ ನಾನು ವೆಯ್ಟ್ ಲಾಸ್ ಜರ್ನಿನ ಇದ್ರ ಅಳತೆನೇ ನಾನು ಮಾಡಿಕೊಂಡು ಜರ್ನಿನ ಶುರು ಮಾಡಬೇಕು ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇವತ್ತಿಂದ ಶುರು ಮಾಡ್ತಿರೋದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಇನ್ನೊಬ್ರಿಗೂ ಕೂಡ ಸಜೆಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೀವು ಕೂಡ ಒಂದು ಲೈಕು ಒಂದು ಕಮೆಂಟ್ನಿಂದ ನಮ್ಮ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನನ್ನ ಜೊತೆ ನೀವೆಲ್ಲರೂ ಕೂಡ ಯಾರಾದರೂ ವೆಯ್ಟ್ ಲಾಸ್ ಜರ್ನಿನ ಮಾಡೋರಿದ್ರೆ ಜೊತೆಗೆ ಬರ್ಬೋದು ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿಂದ ನಾನು ಶುರು ಮಾಡೋದನ್ನ ಏನೆಲ್ಲ ಫುಡ್ನ ತಗೋತೀನಿ, ಏನೆಲ್ಲ ಹೇಗೆಲ್ಲ ಇರಬೇಕು ಅಂತ ನನಗೆ ಒಂದು ಸಜೆಷನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ವ, ಅದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಊಟ ಬಿಡಬೇಕು, ಜಾಸ್ತಿ ಜ್ಯೂಸ್ ಕುಡಿಬೇಕು, ಅದು ಕುಡಿಬೇಕು ಇದು ಕುಡಿಬೇಕು ಅಂತ ಅಂತಾರೆ. ಇಲ್ಲಿ ನನಗೆ ಡಾಕ್ಟ್ರು ಕೊಟ್ಟಿರೋ ಸಜೆಷನ್ ಪ್ರಕಾರ ಯಾವುದೇ ಊಟ ಬಿಡೋ ಅಂಥದ್ದಿಲ್ಲ. ಊಟದಲ್ಲೇ ನಾವು ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದನ್ನು ಕೂಡ ನನಗೆ ಸಜೆಷನ್ನ ಕೊಟ್ಟಿದ್ದಾರೆ. ಕಾಫಿ ಟೀ ಬಿಡಬೇಕು, ಊಟ ಬಿಡಬೇಕು, ಎಲ್ಲ ಏನೂ ಇಲ್ಲ, ಎಲ್ಲ ತಿಂದ್ಕೊಂಡೇ ವೆಯ್ಟ್ ಲಾಸ್ ಜರ್ನಿನ ನಾವು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನೋಡ್ಬೋದು ಡ್ರೆಸ್ ಯಾವ ರೀತಿ ಕೊರೀತಾ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ಟೈಟ್ ಇದೆ ಇಲ್ಲಿ ಅಂತ ಹೇಳಿ. ನಿಮ್ಗೆ ಇಲ್ಲಿಗಿಂತ ಕೂಡ ಇಲ್ಲೂ ಕಾಣಿಸ್ತಾ ಇದೆ ಟೈಟ್ನೆಸ್ಸು, ಮತ್ತು ಇಲ್ಲೂ ಕೂಡ ಟೈಟ್ ಕಾಣಿಸ್ತಿದೆ. ಬೆಡ್ ಕೂಡ ಹೋಗ್ತಾ ಇಲ್ಲ ನನಗೆ, ಅಷ್ಟು ಟೈಟ್ ಇದೆ. ಇವಾಗ ಬನ್ನಿ, ಮೊದಲಿಗೆ ಗ್ಯಾಸ್ನ ಹಚ್ಕೊಂಡು ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಇದು ನಮಗೆ ಕುಡಿಯೋ ನೀರು, ಕಾವೇರಿ ನೀರದು, ನಾವು ಇದನ್ನೇ ಬಳಸೋದು. ಇವಾಗ ಇದಕ್ಕೆ ನಾನು ಕಾಡು ಜೀರಿಗೆನ ಹಾಕ್ಕೊಂಡು ಟೀ ಬದಲಿಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೋತಾ ಇದ್ದೀನಿ. ಕಾಡು ಜೀರಿಗೆನ ತೋರಿಸ್ತೀನಿ ನಾನು. ಕಾಡು ಜೀರಿಗೆ ತಂದು ಇಟ್ಕೊಂಡಿದ್ದೀನಿ. ಕಾಡು ಜೀರಿಗೆನ ಹಾಕೋತಾ ಇದ್ದೀನಿ. ಕಾಡು ಜೀರಿಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ.
ಇದು ತುಂಬ ಕಹಿ ಅಂದರೆ ಕಹಿ. ಈ ಜೀರಿಗೆನ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನಾನು ಕುದಿಸ್ಕೊತಾ ಇದ್ದೀನಿ. ಟೀ ಬದಲಿಗೆ ಇದನ್ನು ತಗೋತಾ ಇದ್ದೀನಿ. ಕಾಡು ಜೀರಿಗೆ ಅಂದರೆ ನೋಡಿ ಈ ರೀತಿ ಇರುತ್ತೆ. ಮಾಮೂಲಿ ಜೀರಿಗೆಗಿಂತನೂ ಇದು ತುಂಬಾ ಕಹಿ ಇರುತ್ತೆ. ಇದನ್ನು ನಾನು ಒಂದು ಅರ್ಧ ಸ್ಪೂನಷ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಟೀ ಬದಲಿಗೆ ನಾನು ಇದನ್ನು ತಗೊಂಡಿದ್ದೀನಿ. ಇವಾಗ ಇದು ನೋಡಿ ಈ ರೀತಿ ಜೀರಿಗೆ ಕುದ್ದು ಈ ರೀತಿ ಇದೆ. ಇವಾಗ ಒಂದು ಗ್ಲಾಸ್ಗೆ ಶೋಧಿಸ್ಕೊತಾ ಇದ್ದೀನಿ. ನೋಡ್ಬೋದು ಈ ರೀತಿ ಆಗಿದೆ. ಕುದ್ದು ನೊರೆ ಎಲ್ಲ ಹೋಗಿ ಈ ರೀತಿ ಇದೆ. ಕಲರ್ ನೋಡಿ ಈ ರೀತಿ ಇದೆ. ಒಂದು ಗ್ಲಾಸು ಇದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ಗಂಜಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಯಾವುದಾದ್ರೂ ಲೈಟಾಗಿರಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಗಂಜಿ ಮಾಡ್ಕೊತಾ ಇದ್ದೀನಿ. ನೀವು ರಾಗಿ ಗಂಜಿನಾದರೂ ಸರಿ ತೊಗೋಬೋದು. ರಾಗಿ ಗಂಜಿನೇ ಮುಖ್ಯ. ನಾನಿವತ್ತು ರವೆ ಗಂಜಿನ ತಗೋತಾ ಇದ್ದೀನಿ. ರವೆನ ಹುರ್ಕೋತಾ ಇದ್ದೀನಿ. ರವೆ ನೋಡಿ ಈ ಥರ ದುಂಡಿಗೆ ಕೆಂಪು ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ಇವಾಗ ಗಂಜಿ ಮಾಡ್ಕೊಳ್ಳೋಣ. ಇದನ್ನು ನಾನು ಒಬ್ಳಿಗೆ ಗಂಜಿ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದೊಂದು ಪಾತ್ರೆಗೆ ಹಾಕೋತೀನಿ. ನೋಡಿ ಬೆಳಗ್ಗೆ ತಿಂಡಿಗೆ ನಾನು ಗಂಜಿ ತಗೊಂಡಿದ್ದೀನಿ. ಗಂಜಿ ಕುಡಿದು ಮಧ್ಯಾಹ್ನ ಊಟಕ್ಕೆ ಸಿಗ್ತೀನಿ. ಮಧ್ಯಾಹ್ನ ಊಟಕ್ಕೆ ನೋಡಿ ರೈಸ್ ತಗೊಂಡಿದ್ದೀನಿ ಸ್ವಲ್ಪ, ಮತ್ತು ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಸಾಂಬಾರು ಇದಿಷ್ಟನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಒಂದು ಬಾಳೆಹಣ್ಣು ತೊಗೊಳ್ಬೋದು ಊಟ ಆದಮೇಲೆ. ನಾನಿವಾಗ ಮಧ್ಯಾಹ್ನದ ಊಟ ಮುಗಿಸಿ ಬರ್ತೀನಿ. ಬೆಳಗ್ಗೆ ತಿಂಡಿ ಗಂಜಿ ಕುಡ್ಕೊಂಡು ಹೋಗಿದ್ದೆ. ಮಧ್ಯಾಹ್ನ ಬಂದು ಊಟ ಮಾಡಿದ್ದೀನಿ. ಬೆಳಗ್ಗೆ ನಾನು ವಾಕಿಂಗ್ ಹೋಗಿಲ್ಲ, ಯಾಕಂದರೆ ಬೇಗ ಕೆಲಸ ಇದ್ದು ಮುಗಿಸಿದೆ. ಇವಾಗ ಸಂಜೆ ವಾಕ್ ಹೋಗಬೇಕಿತ್ತು, ಹೂವು ಕಟ್ಟೋದಿದೆ, ಅದಕ್ಕೆ ವಾಕ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಸಿಂಪಲಾಗಿ ಮನೇಲೇ ನಾನು ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಒಂದು 3 ನಿಮಿಷ 5 ನಿಮಿಷ 10 ನಿಮಿಷ ಟೈಮಿಂಗ್ಸ್ನ ನೋಡಿಕೊಂಡು ನಾವು ಮಾಡ್ಕೊಬೋದು. ಏನಿಲ್ಲ, ಶಾಲೆಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಎಕ್ಸಸೈಸ್ನ ನಾನು ಮಾಡ್ತಾಯಿದ್ದೀನಿ ತೋಳಿಗೆ. ಆಮೇಲೆ ನೀವು ಯಾವುದೇ ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೂಡ ಮನೇಲಿ ಇದೇ ನಮಗೆ ಬರುತ್ತೆ ಎಕ್ಸಸೈಸು ಅಂತ ಏನಿಲ್ಲ. ನನಗೆ ಹೇಗೆ ಬರುತ್ತೆ ಹಾಗೆ ನಾನು ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ, ನಿಮಗೆ ಹೇಗೆ ಬರುತ್ತೆ ಹಾಗೆ ಮಾಡಿ. ಹಗ್ಗ ಜಿಗ್ಗಾಟ ಬರ್ತಲ್ಲ, ಹಗ್ಗದಾಟ ಆಡ್ತೀವಲ್ಲ, ಅದೇ ರೀತಿ ನಾನು ಜಂಪ್ ಮಾಡಿ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣ ಪುಟ್ಟ ಎಕ್ಸಸೈಸ್ನ ನಾವು ಮನೇಲೇ ಮಾಡ್ಕೊಂಬಂದು ನಾನು ಎಕ್ಸಸೈಸ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ನನಗೆ ರಾತ್ರಿ ಊಟ ಮಾಡೋಗಿರಲಿಲ್ಲ. ನಾನು ಸಂಜೆಯಲ್ಲಿ ಕಾಫಿ ಏನೂ ಕುಡ್ದಿಲ್ಲ. ಈಗ ರಾತ್ರಿ ಊಟಕ್ಕೆ ಖಾಲಿ ಹೊಟ್ಟೆಲೇ ಮಲಿಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡೋ ಅಷ್ಟಿಲ್ಲ, ಹೊಟ್ಟೆ ತುಂಬ್ದಂಗೆ ಇದೆ. ಹಾಗಾಗಿ ಖಾಲಿ ಹೊಟ್ಟೆಲಿ ಕೂಡ ಮಲಿಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಗ್ಲಾಸ್ ಬಿಸಿನೀರು ಲಾಸ್ಟಲ್ಲಿ ಇದೆಲ್ಲ ತಿಂದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡ್ಬಿಟ್ಟು ಮಲ್ಕೋತೀನಿ. ಸ್ವಲ್ಪ ಹೆಸ್ರು ಕಾಳು ಮೊಳಕೆ ತೊಗೊಂಡಿದ್ದೀನಿ. ಒಂದಿನ ಹೆಸ್ರು ಕಾಳು ತೊಗೊಂಡ್ರೆ ಒಂದಿನ ಮೊಳಕೆ ಕಾಳು, ಒಂದಿನ ಹುಳ್ಳಿ ಕಾಳು, ಈ ಥರ ಬೇರೆ ಬೇರೆ ಕಾಳನ್ನ ತೊಗೋಬೇಕಾಗುತ್ತೆ. ಇವತ್ತು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಬಾಳೆಹಣ್ಣು, ಒಂದು ಮೋಸಂಬಿ ಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು ತಿಂದು ಒಂದು ಗ್ಲಾಸ್ ನೀರು ಕುಡಿದು ಮಲ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಡಾಕ್ಟ್ರು ಕೊಟ್ಟಿರೋ ಸಜೆಷನ್ ವರ್ಕ್ ಆಗುತ್ತಾ ಏನು ಅಂತ ನೋಡೋಣ ಬನ್ನಿ. 5 ತಿಂಗಳಿಗೆ 10 kg, ಒಂದೇ ತಿಂಗಳಿಗೆ ನಾವು ಡೌನ್ ಆದರೆ ತುಂಬ ಆರೋಗ್ಯಕ್ಕೆ ಪ್ರಾಬ್ಲಮ್ ಬರುತ್ತಂತೆ. ಅದಕ್ಕೆ ನೀವು ತಿಂಗಳಲ್ಲಿ 2 ರಿಂದ 3 kg ಮಾತ್ರ ಕಮ್ಮಿಯಾಗಿ, ಜಾಸ್ತಿ ಕಮ್ಮಿ ಆಗೋದು ಬೇಡ ಅಂತ ಹೇಳಿದ್ದಾರೆ. ನನಗೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಅಂತೂ ಇಲ್ಲ. ಏನಪ್ಪ ಅಂತಂದರೆ ನಾನು
ಡ್ರೆಸ್ಗಳು ತುಂಬ ಟೈಟ್ ಆಗಿಬಿಟ್ಟಿದೆ. ತುಂಬ ಡ್ರೆಸ್ಗಳು ಹಾಕ್ಕೊಳ್ಳೋದಕ್ಕೆ ತುಂಬ ಇದ್ದಾವೆ ಡ್ರೆಸ್ಗಳು ನನ್ನ ಹತ್ರ, ಆದರೆ ಹಾಕ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೆ. ಮತ್ತು ನಾನು ಊಟ ತಿಂಡಿ ನಾನು ಸರಿಯಾಗಿ ಊಟ ಮಾಡ್ಕೊಂಡು ಬಂದರೆ ನಾನು ಕರೆಕ್ಟಾಗಿರ್ತೀನಿ ವೆಯ್ಟು. ಆದರೆ ನಾನು ಬೆಳಗ್ಗೆ ಹೋಗೋದು ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಬರೋದು ಲೇಟ್ ಆಗುತ್ತೆ, ಎಡೊತ್ತಲ್ಲಿ ತಿಂತೀನಿ, ಮತ್ತು ರಾತ್ರಿ ಊಟ ಮಾಡಿದ್ರೆ ಮಾಡ್ತೀನಿ, ಮಾಡದೇ ಇದ್ರಿಲ್ಲ. ಟೀ ಮಾತ್ರ ರಾತ್ರಿ ಹೊತ್ತು ಮಲಗುವಾಗ ನಾನು ಕುಡಿತಾಯಿದ್ದೆ. ಇವಾಗ ಟೀನ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ತುಂಬ ಟೀ ಕಾಫಿನ ನಾನು ಕುಡಿತಾಯಿದ್ದೆ. ಇವಾಗ ಟೀ ಕಾಫಿನ ನಿಲ್ಲಿಸಿ ನಾನು ಜೀರಿಗೆ ನೀರು ಮತ್ತು ಬೇರೆ ಹಣ್ಣು ಆ ಟೈಮ್ಗೆ ಏನಾದರೂ ಒಂದು ಜ್ಯೂಸನ್ನ ಕುಡಿಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೀವು ಟೀ ಕುಡಿಲೇಬೇಕು ಅನ್ನೋರು ಯಾರಾದರೂ ಇದ್ದರೆ ಸಕ್ಕರೆ ಹಾಕ್ಕೊಳ್ದೇನೆ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು ನನಗೆ. ಅದನ್ನು ಪಾಲಿಸೋಣ, ಮುಂದೆ ನೋಡೋಣ ಈಗ ಹೇಗೆಲ್ಲ ಹೋಗುತ್ತೆ ಈ ಜರ್ನಿ ಅಂತ ನೋಡೋಣ. ಎಷ್ಟು kg ತೂಕ ಕಮ್ಮಿ ಆಗ್ತೀನಿ, ಎಷ್ಟು ನನ್ನ ಡ್ರೆಸ್ಗಳು ಕೂಡ ನನಗೆ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ. ನಾನು ವ್ಯಾಪಾರಕ್ಕೆ ಹೋಗುವಾಗ ಸ್ಯಾರಿ ಹಾಕ್ಕೊಂಡೋಗಿದೆ, ಮತ್ತೆ ಬಂದು ನಿಮಗೆ ಈ ವಿಡಿಯೋದಲ್ಲಿ ಡ್ರೆಸ್ನೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಡ್ರೆಸ್ ನೋಡ್ಬೋದು, ಡ್ರೆಸ್ ಎಳೆಯೋದ್ರೂ ಕೂಡ ತುಂಬ ಟೈಟ್ ಇದೆ ನನ್ನ ತೋಳು. ಅದಕ್ಕೋಸ್ಕರನೇ ಇವತ್ತು ಇದರಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ.